ನಮಸ್ತೆ, ನನ್ನ ಹೆಸರು ಅಭಿಮನ್ಯು ಪ್ರಜ್ವಲ್. ಕಪಾಲ ಸಿನಿಮಾದ ನಾಯಕನಾಗಿ ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಪ್ರತೀಕ್ಷಾ, ಕಪಾಲ ಸಿನಿಮಾದ ನಾಯಕಿ. ನಮಸ್ತೆ, ನನ್ನ ಹೆಸರು ವಿನಯ್ ಯದುನಂದನ್, ನಾನು ಕಪಾಲ ಚಿತ್ರದ ನಿರ್ದೇಶಕ. ಓಕೆ ಸರ್, ನಿಮ್ಮ ಕಪಾಳ ಸಿನಿಮಾದ ಪೋಸ್ಟರೇ ಹೇಳ್ತಾ ಇದೆ ದಿಸ್ ಇಸ್ ದ ಹಾರರ್ ಮೂವಿ ಅಂತ ಹೇಳಿಬಿಟ್ಟು. ಸೊ ಕಪಾಳ ಅನ್ನೋದು ಏನರ್ಥ ಅಂದರೆ ಆ ಮೂವಿ ನೇಮ್ ಯಾಕೆ ಬಂತು? ಮ್ಯಾಮ್, ಆ್ಯಕ್ಚುಲಿ ಕಪಾಳ ಅಂದರೆ ಇದು ಕಪಾಲ ಅಂದರೆ ಬುರುಡೆ. ಸೊ ತುಂಬ ಜನ ನನ್ನ ಹಂಗೆ ಕಪಾಳ ಕಪಾಳ ಅಂತಾರೆ. ಆ್ಯಕ್ಚುಲಿ ಅದು ಕಪಾಳ ಅಲ್ಲ, ಕಪಾಲ. ಕಪಾಲ ಅಂದರೆ ಬುರುಡೆ. ಒಂದು ಸ್ಟ್ರೈಟ್ ಮೀನಿಂಗಲ್ಲಿ ಹೇಳಬೇಕು ಅಂದರೆ ಅದು ಬುರುಡೆ ಅಂತ. ನಮ್ಮ ಹಿಂದೂ ಸಂಸ್ಕೃತಿಗಳ ಪ್ರಕಾರ ಒಬ್ಬ ಮನುಷ್ಯ, ಒಂದು ಮಾನವ ಸತ್ತರೆ ಅವನ್ನ ನಾವು ಬರ್ನ್ ಮಾಡ್ತಾರೆ. ಅವರು ಬರ್ನ್ ಆಗಿ ಅದು ಫುಲ್ ಬುರುಡೆ ಸಿಡಿಯೋವರೆಗೂ ಕಾಯ್ತಾರೆ. ಬುರುಡೆ ಸಿಡಿದ್ರೆ ಆ ಒಂದು ದೇಹಕ್ಕೆ ಮುಕ್ತಿ ಸಿಕ್ತು, ಆತ್ಮಕ್ಕೆ ಮುಕ್ತಿ ಸಿಕ್ತು ಅನ್ನೋದು ಒಂದು ಇದು. ಆ ಒಂದು ಥೀಮ್ನ ತಗೊಂಡು ನಾವು ಈ ಪ್ರೆಸೆಂಟ್ ಜನ್ರೇಷನ್ಗೆ ಅಡ್ಯಾಪ್ಟ್ ಮಾಡಿ ಈ ಕಥೆನ ಮಾಡಿದ್ದೀವಿ. ಓಕೆ ಸರ್, ಏನು ಅಂದರೆ ಒಂದು ನಿಮ್ಮ ಸ್ಟೋರಿನ ಒಂದು ಒಂದು ನಿಮಿಷದಲ್ಲಿ ಹೇಳ್ಬೋದಾ? ಮೇಡಮ್, ಏನು ಅಂತಂದರೆ, ಈಗ ಬೆಂಗಳೂರಲ್ಲಿ ಇಬ್ಬರು ಅಣ್ಣ ತಮ್ಮದಿರು ಇರ್ತಾರೆ, ಅವನ ಜೊತೆ ಒಬ್ಬ ಫ್ರೆಂಡ್ ಇರ್ತಾನೆ. ಇದ್ದಕ್ಕಿದ್ದಂಗೆ ಸಂಬಂಧನೇ ಇಲ್ದಿರ ಇರೋ ಟೈಮಲ್ಲಿ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗುತ್ತೆ ತಮ್ಮನಿಗೆ. ಸೊ ಆ ಪ್ರಾಬ್ಲಮ್ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ, ಈವನ್ ಈ ಸಿನಿಮಾ ನೋಡೋವಂಥ ಆಡಿಯನ್ಸು ಅದನ್ನು ಇಮ್ಯಾಜಿನ್ ಮಾಡಲ್ಲ. ಅದು ಏನಕ್ಕೆ ಅಂದರೆ ಇವರು ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾರೆ, ಬಟ್ ಅದನ್ನು ನಾವೆಲ್ಲ ಕಡೆನೂ ಬ್ರೇಕ್ ಮಾಡ್ತಾ ಹೋಗಿದ್ದೀವಿ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸಿನಿಮಾ ನೋಡೋರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಾ, ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಶಾರ್ಟು, ಆಮೇಲೆ ಪ್ರತಿಯೊಂದು ಸೀನಲ್ಲೂ ನಾವು ಅದನ್ನ ಬ್ರೇಕ್ ಮಾಡಿದ್ದೀವಿ. ನೆಕ್ಸ್ಟ್ ಇದಾಗುತ್ತೆ ಅಂದರೆ ಅದಾಗಲ್ಲ, ಆ ರೀತಿ ಸಿನಿಮಾ ಮಾಡಿದ್ದೀವಿ. ಸೊ ಏನು ಅದು ಪ್ರಾಬ್ಲಮ್ ಆಗುತ್ತೆ ಅವರು ತಮ್ಮನ ಪಾತ್ರಕ್ಕೆ. ಸೊ ಅದನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ ಇವರು. ಸೊ ಇವರು ಲಾಸ್ಟಲ್ಲಿ ವಿನ್ ಆಗ್ತಾರ, ಅದನ್ನು ನಿಜವಾಗ್ಲೂ ಪತ್ತೆ ಹಚ್ತಾರ, ಅಥವಾ ಅವರೇ ತೊಂದರೆಗೆ ಸಿಕ್ಕಾಕೊಂತಾರ ಅನ್ನೋದು ಈ ಕಪಾಲದ ಒಂದು ಹೇಳಬೇಕು ಅಂದರೆ. ದಿಸ್ ಇಸ್ ಯುವರ್ ಫಸ್ಟ್ ಫಿಲಮ್ ಸರ್, ಸೊ ಯಾಕೆ ಹಾರರ್ ಮೂವಿನ ಸೆಲೆಕ್ಟ್ ಮಾಡ್ಕೊಂಡ್ರಿ? ಮೇಡಮ್, ನಾನು 3 ಕತೆ ಬರೆದಿದ್ದೀನಿ. ಆ 3 ಕತೆ ತುಂಬ ದೊಡ್ಡ ನಿರ್ಮಾಪಕರಿಗೆ ನಾನು ಹೋಗಿ ಕತೆ ಹೇಳ್ತೀನಿ. ಇದಕ್ಕೆ ಮುಂಚೆ ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಅವ್ರ ಆ ಕತೆ ಎಲ್ಲ ಕೇಳಿ, ಏನಪ್ಪ ಇದೆ ಹಿಂಗೆ ಅಂತಿದೆ, ಇದನ್ನೆಲ್ಲ ಕನ್ನಡದಲ್ಲಿ ಮಾಡಿದ್ರೆ ನೋಡ್ತಾರಾ ಅಂತ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಹಾರರ್ ಸಿನಿಮಾಗೆ ಸಪರೇಟ್ ಆದ ಒಂದು ಆಡಿಯನ್ಸ್ ಇದ್ದಾರೆ ಸರ್. ಅವರು ಮಾಸ್ ಸಿನಿಮಾಗಳಿಗೆ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಹಾರರ್ ಸಿನಿಮಾಗೆ ಆ ಥ್ರಿಲ್ ತಗೊಳ್ಳೋಕ್ಕೆ ಅಂತ ಹೋಗ್ತಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ಥಿಯೇಟ್ರಿಗೆ ಹೋಗಿ 1-2 ಅವರ್ ಕೂತ್ಕೊಂಡ್ರೆ ಆ ಫೀಲ್ ಸಿಗುತ್ತೆ ಅಂತ ಎಷ್ಟೊಂದು ಜನ ₹1000 ಖರ್ಚು ಮಾಡಿ ಮ್ಯೂಸಿಯಂ ಪಾರ್ಕ್ ಆ ಥರ ದೊಡ್ಡ ಇದಕ್ಕೆಲ್ಲ ಹೋಗ್ತಾರೆ. ಸೊ ಈ ಒಂದು ಥ್ರಿಲ್ ಜಸ್ಟ್ ಪಕ್ಕದಲ್ಲಿರೋ ಒಂದು ಥಿಯೇಟ್ರಿಗೆ ಹೋಗಿ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಿಗುತ್ತೆ ಅಂತ ಎಷ್ಟೊಂದು ಜನ ಹಾರರ್ ಮೂವಿ. ಇವತ್ತು ಪಾರ್ಟ್ 4, ಪಾರ್ಟ್ 5, ರಾಂಗ್ ಟರ್ನ್ ಸೀರೀಸ್ ಎಲ್ಲ ಪಾರ್ಟ್ 8 ಬಂದುಬಿಟ್ಟಿದೆ. ಸೀರೀಸ್ ಪಾರ್ಟ್ 8 ಬಂದಿದೆ. ಈಗ ಕನ್ನಡದಲ್ಲಿ ಆ ಥರ ಸೀರೀಸ್ ಆಗಬೇಕು ಹಾರರ್ ಸಿನಿಮಾ ಅನ್ನೋದು ನನ್ನ ಒಂದು ಉದ್ದೇಶ. ನಾನು ಅದಕ್ಕೆ ಎಲ್ಲನೂ ಹಾರರ್ ಕಥೆಗಳನ್ನು ಜಾಸ್ತಿ ಬರೆದಿದ್ದೀನಿ. ನನಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದರಲ್ಲಿ ನಾನು ಗೆಲ್ತೀನಿ ಅಂತಲೂ ಒಂದು ಭರವಸೆ ಇದೆ. ಓಕೆ, ನೀವು ಡೈರೆಕ್ಷನ್ಗೆ ಫಸ್ಟ್ ಅನ್ನೋದ್ರಿಂದ ಪ್ರೊಡ್ಯೂಸರ್ನ ಹುಡುಕೋದು ಎಷ್ಟು ಟಫ್ ಅನ್ನಿಸ್ತು ನಿಮಗೆ? ಮತ್ತು ಈಗ ಬಂದಿರುವಂಥ ಈ ಫಿಲಮ್ಗೆ ಪ್ರೊಡ್ಯೂಸ್ ಮಾಡಿರೋರು ಎಷ್ಟು ಸಪೋರ್ಟ್ ಮಾಡೋದು? ಮೇಡಮ್, ಈಗ 2020 ನಾನು 2010ಇಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಇಂಡಸ್ಟ್ರಿಗೆ ಬರಬೇಕು ಅಂತ ಒದ್ದಾಡ್ತಿದ್ದೀನಿ. ಬಟ್ ನಿಜ ಏನು ಅಂತಂದರೆ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಅಂತ ಹೇಳ್ಬೋದು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಒಂದೇ ಒಂದು ಆಪರ್ಚುನಿಟಿ ಕಾಯ್ತಿದ್ದಾರೆ. ಬಟ್ ನನಗೆ ದೇವರು ಅವಕಾಶ ಕೊಟ್ಟ. ನನಗೆ ಸೌಮ್ಯ ಅಂತ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನಾನು ಸಿನಿಮಾ ಮಾಡಿದೆ. ಅದೇ ಸರ್ ಹೇಳಿದ್ನಲ್ಲ, ಕಪಾಲ ಅದೊಂದು ಥೀಮ್ ಇದೆ ಸಿನಿಮಾಗೆ. ಬುರುಡೆ ಆ್ಯಕ್ಚುಲಿ ಸ್ಕಲ್ ಅನ್ನೋದು, ಅದನ್ನು ಬೇಸ್ ಮಾಡಿನೇ ಕಂಪ್ಲೀಟ್ ಸಿನಿಮಾ ಇದೆ. ನೀವು ಲಾಸ್ಟ್ ಎಂಡ್ ಬರುವಾಗ ಇದನ್ನು ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಪೀಕ್ ಪಾಯಿಂಟ್ವರೆಗೂ ನಿಮಗೆ ಗೊತ್ತಾಗೋದಿಲ್ಲ, ಎಂಡ್ವರೆಗೂ ಗೊತ್ತಾಗೋದಿಲ್ಲ ಇದು ಏನಕ್ಕೆ ನಾವು ಟೈಟ್ಲ್ ಇಟ್ಟಿದ್ದೀವಿ ಅಂತ. ಇಲ್ಲ ಸರ್, ನಾನು ಯಾವುದು ಥಿಯರಿ ಅಂತೂ ಪ್ಲ್ಯಾನ್ ಮಾಡೋದಿಲ್ಲ. ನನಗೆ ಭಯ ಆಯಿತಾ, ಅದು ನಾನು ನನಗೆ ಭಯ ಆಯಿತು ಅಂತ ಫಸ್ಟ್ ಅದನ್ನು ಯಾರಿಗಾದ್ರೂ ಹೇಳ್ಬಿಟ್ಟು. ನನ್ನ ಫ್ರೆಂಡ್ ಒಂದು ಕಥೆ ಹೇಳಿದ್ದೆ ಸರ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡು. ಅವನು ಅದನ್ನು ಹೇಳಿದ ಮೇಲೆ ಅವನಿಗೆ ನಾನು ಅದೇ ಕಥೆನ ರಿವರ್ಸ್ ಆಗಿ ಹೇಳಿ ಎದುರಿಸ್ಬಿಟ್ಟಿದ್ದೆ. ಅವನೊಂದು ವಾರ ಅವ್ನು ರೂಮಿಗೆ ಬರೋದೇ ಬಿಟ್ಬಿಟ್ಟಿದ್ದ. ನಾನು ಅದು ಓಕೆ, ನಾನು ಸಕ್ಸಸ್ ಆಗ್ತೀನಿ, ಅವನದೇ ಕಥೆ ಅದು, ಅವನಿಗೆ ಗೊತ್ತಿಲ್ದಿರ ಅದನ್ನ ರಿವರ್ಸ್ ಮಾಡಿ ಹೇಳಿದ್ದೆ. ರಿವರ್ಸ್ ಮಾಡಿದ್ರೆ ಏನೇನೆಲ್ಲ ಆಗ್ಬೋದು ಅಂತ ಸೀರಿಯಸ್ಲಿ ಅವನೊಂದು ವಾರ ಆ ರೂಮಲ್ಲಿ ಇರೋದಕ್ಕೆ ಹೆದರ್ಕೊಬಿಟ್ಟಿದ್ದ. ಆ ಥರ ಮಾಡಿದ್ದೆ. ಸೊ ಅವಾಗಿಂದ ನನಗೊಂದು ಕಾನ್ಫಿಡೆಂಟ್ ಇದೆ. ಸೊ ನಾನು ಖಂಡಿತ ಎದುರಿಸ್ತೀನಿ. ಈ ಸಿನಿಮಾಲಂತೂ ಸಿಕ್ಕಾಪಟ್ಟೆ ಎದುರಿಸಿದ್ದೀನಿ. ಎಲ್ಲ ನೀವು ಹೆದರ್ಕೊಳ್ಳೋ ಅಂಥವ್ರು, ಹೆದರಬೇಕು ಅಂದ್ಕೊಳ್ಳೋ ಅಂಥವ್ರು ದಯವಿಟ್ಟು ಬನ್ನಿ. ಹೆದರಲ್ಲ ಅನ್ನೋರು ಫಸ್ಟ್ ಬನ್ನಿ, ನಿಮ್ಮನ್ನ ಫಸ್ಟ್ ಎದುರಿಸ್ತೀನಿ.
ಸರ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ನಗು ತಡಿಯೋಕೆ ಆಗ್ತಾ ಇಲ್ಲ. ಯಾಕಂತೇಳಿ ನಗು ಹಿಂದೆ ರೀಸನ್ ಇದೆ. ಅವರೇ ಆ್ಯಕ್ಟ್ ಮಾಡಿರೋ ಸಿನಿಮಾ, ಅವರೇ ಟ್ರೈಲರ್ ನೋಡ್ಬೇಕಾದ್ರೆ ಮೊಬೈಲ್ ಬಿಡಿಸ್ಕೊಂಡಿದ್ರು. ಸೊ ನಮ್ಮ ಸಿನಿಮಾಟೋಗ್ರಾಫರ್ ಈ ಸಿನಿಮಾದು ಕಂಪ್ಲೀಟ್ ವರ್ಕ್ ಎಲ್ಲ ಆದಮೇಲೆ ಮೊನ್ನೆ UFO ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಅವರೇ ಭಯ ಪಟ್ಟಿದ್ದಾರೆ. ಸುಳ್ಳು ಹೇಳ್ತಾರೆ, ನಿಜವಾಗ್ಲೂ ಇದು. ಹಾಗಾಗಿ ಅದನ್ನೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಬಂದು ಹೇಳಿದರು ಈ ಎಕ್ಸ್ಪೀರಿಯನ್ಸಲ್ಲಿ. ಇನ್ನು ನನ್ನ ಪಾತ್ರಕ್ಕೆ ಬಂದಾಗ ನಾನು ಸಿನಿಮಾದಲ್ಲಿ ಒಂದು ನ್ಯೂಸ್ ಚಾನೆಲ್ನ ಸಿನಿಮಾಟೋಗ್ರಾಫರ್ ಆಗಿರ್ತೀನಿ. ನಂದೊಂದು ವೆರಿ ನಾರ್ಮಲ್ ಲೈಫ್ ನಡೀತಾ ಇರುತ್ತೆ. ನಾನಾಯಿತು, ನನ್ನ ತಮ್ಮ, ನನ್ನ ಫ್ರೆಂಡ್ಸ್, ನನ್ನ ಕ್ಲೋಸ್ ಸರ್ಕಲಲ್ಲೇ ಗರ್ಲ್ ಫ್ರೆಂಡು ಎಲ್ಲ. ಸೊ ಆ ಥರ ಒಂದು ಕಾಮನ್ ಲೈಫಲ್ಲಿ ಸಡನ್ನಾಗಿ ಒಂದು ಅನಿರೀಕ್ಷಿತ ಘಟನೆಗಳು ನಡೆದಾಗ ಅದನ್ನ ಫೇಸ್ ಮಾಡೋಕ್ಕಂದ್ರೆ ಘಟನೆ ಅರ್ಗಿಸ್ಕೊಳಕ್ಕಿಂತ ಮುಂಚೆನೇ ಅದ್ರ ಮೇಲಿಂದ ಮೇಲೆ ಒಂದು ಘಟನೆಗಳಾಗಕ್ಕೆ ಸ್ಟಾರ್ಟ್ ಆದಾಗ ಆ ಮನುಷ್ಯನ ಥಿಂಕಿಂಗ್ ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ದೆವ್ವ ಆಗಿರಲಿ, ಇನ್ನೊಂದು ಸಬ್ಜೆಕ್ಟ್ ಆಗಿರಲಿ, ನಮಗೆ ಅನುಭವ ಬರೋ ತನಕ ನಾವು ಅದನ್ನು ನಂಬಕ್ಕೆ ಹೋಗೋದಿಲ್ಲ. ಅನುಭವ ಬರೋದಿರಲಿ, ಆ ಜೀವನದಲ್ಲೇ ಘಟಿಸ್ತಿದೆ, ಕಣ್ಣಾರೆ ಎದುರುಗಡೆ ನಡೀತಿದೆ ಅಂತ ಹೇಳಿದಾಗ ಆ ರಿಯಾಕ್ಷನ್ ಹೇಗಿರುತ್ತೆ ಅದು. ಮತ್ತು ನನ್ನ ಪಾತ್ರಕ್ಕೆ ಒಂದು ರೇಸ್ ಅಗೇನ್ಸ್ಟ್ ಟೈಮ್ ಅಂತಾರಲ್ಲ, ಒಂದು ಟೈಮ್ ಲಿಮಿಟ್ ಇದೆ, ಅದರೊಳಗಡೆ ಅವನು ಉಳಿಸ್ಕೋಬೇಕು. ಆ ಉಳಿಸ್ಕೊಂತಾನ ಇಲ್ವಾ, ಏನಾಗುತ್ತೆ ಅನ್ನೋದೇ ಈ ಚಿತ್ರದ ಒಂದು ಥ್ರಿಲ್ಲರ್ ಅಂಶ. ಸರ್ ಕಾಮಿಡಿಯಲ್ಲಿ ಕೊಡ್ಸೋದು ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಕೊಡ್ಸೋದು ತುಂಬ ಕಾಮನ್. ಬಟ್ ಈ ಸಸ್ಪೆನ್ಸ್ ಹಾರರ್ ಅಂತ ಬಂದಾಗ ಎಷ್ಟು ಚಾಲೆಂಜ್ ಆಗಿದೆ ಕೊಡ್ಸ್ಬೇಕು ಅಂತ? ಹೌದು ಸರ್, ಈಗ 100 ಸಿನಿಮಾ ಬಂದರೆ ಈಗ ರಿಲೀಸಿಗೆ ರೆಡಿ ಇದೆ ಸರ್. 120 ಸಿನಿಮಾ ಸೆನ್ಸಾರ್ ಆಗಿದೆ. ನಮ್ಮದೇನೋ ಲಕ್ಕಿಲಿ 2 ಸಿನಿಮಾ ಜೊತೆಗೆ ನಾವು ಬರ್ತಾ ಇದ್ದೀವಿ. ಇನ್ನೊಂದು ಬರೋ ವಾರದಿಂದ ಆಮೇಲೆ ಅಯ್ಯೋಯಪ್ಪ ಅದು ನಮ್ಮ ಹೊಂಬಾಳೆ ಪ್ರೊಡಕ್ಷನ್ಸ್ದು ಎಲ್ಲ ದೊಡ್ಡ ಸಿನಿಮಾಗಳೇ ಇದೆ. ಸೊ ಈ ವರ್ಷ ನಮಗೆ ಒಂದು ಚಿಕ್ಕ ಅವಕಾಶ ಸಿಕ್ಕಿದೆ. ಈ ಜಾನರ್ ಇಲ್ಲಿಗೆ ಇರುತ್ತೆ ಸರ್. ಜನ ಕೂತ್ಕೊಳ್ಳೋದಲ್ಲ ಸರ್, ಕೂತ್ಕೊಂಡ್ಮೇಲೆ ಎದ್ದೋಗಲ್ಲ. ಸೊ ಮೇಡಮ್, ಈಗ ನಿಮಗೆ ಕಾಮನ್ ಶೂಟಿಂಗ್ ಸ್ಪಾಟ್ ಅಂದರೆ ಒಂದು ಕಾಮಿಡಿ ಇರುತ್ತೆ, ಜಾಲಿನೆಸ್ ಇರುತ್ತೆ. ಸೊ ಈ ಶೂಟಿಂಗ್ ನೀವು ಮಾಡೋದಕ್ಕೆ ನಿಮ್ಗೆ ಎಲ್ಲರೂ ಭಯ ಆಗ್ತಿದ್ದ? ಅಂದ್ರೆ ಅಂದ್ರೆ ಯಾರೋ ಬಂದು ಇಂಟೆನ್ಷನಲಿ ಹೆದರಿಸೋದಿಲ್ಲ, ಬಟ್ ಒಂದಷ್ಟು ಕಡೆ ಹೆದರ್ಕೊಂಡಿದ್ದೆ. ಒಂದ್ ಕಡೆ ನಮ್ಮ ಆರ್ಟಿಸ್ಟ್ ಮೇಕಪ್ ನೋಡಿ ಹೆದರ್ಕೊಂಡ್ಬಿಟ್ಟು ಸಿಕ್ಕಾಬಟ್ಟೆ ಹೆದರ್ಕೊಂಡಿದೆ. ಅವ್ರಿಗೆ ಮೇಕಪ್ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು, ನಾನೇ ಕರ್ಕೊಂಡು ಕೂರ್ಸಿದ್ದೆ ಮೇಕಪ್ ಮಾಡಿ ಅಂತ. ಮೇಕಪ್ ಆದ್ಮೇಲೆ ಅವನ್ನ ನೋಡಿ ನಾನೇ ಹೆದರ್ಕೊಂಡಿದ್ದೆ, ಯಪ್ಪ ದೇವಡ ಅಂತ. 1 ನಿಮಿಷ ಕೈಕಾಲು ಆಡಿರ್ಲಿಲ್ಲ ನನ್ಗೊಂದು ಮೇಕಪ್ ನೋಡಿ. ಮತ್ತೆ ಕಾಡಲ್ಲೆಲ್ಲ ಶೂಟ್ ಮಾಡಿದ್ವಿ, ಅಲ್ಲಿ ಚಿರತೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇತ್ತು. ಸೊ ಹಂಗಾಗಿ ನಮಗೆ ಭಯ ಆಯ್ತು. ನಮ್ಮ ಆರ್ಟಿಸ್ಟ್ ಗಳ ಜೊತೆ ಚಿರತೆನು ಎಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಬಂದ ಹಾಯ್ ಹೇಳ್ಬಿಡುತ್ತೆ ಅನ್ನೋ ಭಯ ಆಯ್ತು. ಅದನ್ನ ಹೊರತುಪಡಿಸಿ ಹೌದು, ಕಂಪ್ಲೀಟ್ ಸಿನಿಮಾನೇ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಹಾರರ್ ಸಿನಿಮಾ ಆಗಿದ್ರಿಂದ ನಮಗೆ ನಾವು ಸಿನಿಮಾ ಮಾಡ್ತೀವಿ, ಬಟ್ ಜನರನ್ನ ಹೆದರಿಸೋದೇ ನಮಗೆ ತುಂಬಾ ದೊಡ್ಡ ಚಾಲೆಂಜಿಂಗ್ ಆಗಿದ್ದು. ಹಾರರ್ ಸಿನಿಮಾ ಆಗಿರೋದ್ರಿಂದ ಜನ ಕೂತ್ಕೋಬೇಕು, ಜನ ಹೆದರ್ಕೊಳ್ಬೇಕು. ಸಿನಿಮಾ ಒಂದ್ಸಲ ದುಡ್ಡು ಕೊಟ್ಟು ಥಿಯೇಟರ್ ಒಳಗಡೆ ಬಂದ್ಮೇಲೆ ಸಿನಿಮಾ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಜನ ನೋಡ್ತಾರೆ. ಒಂದಷ್ಟು ಜನ ಅಂತೂ ದುಡ್ಡು ಕೊಟ್ಟಿದ್ದೀನಲ್ಲ ಬಿಡು, ಅಟ್ಲೀಸ್ಟ್ ಸಿನಿಮಾನವ್ರು ನೋಡ್ಕೊಂಡು ಹೋಗೋಣ ಅಂತ ನೋಡೋರಿದ್ದಾರೆ. ಬಟ್ ನಮ್ಮ ಸಿನಿಮಾಗೆ ದುಡ್ಡು ಕೊಟ್ಟು ಸಿನಿಮಾ ನೋಡೋಕೆ ಬಂದಂಥವ್ರು ಸಿನಿಮಾನ ಪೂರ್ತಿ ಎಂಜಾಯ್ ಮಾಡಬೇಕು, ಸಿನಿಮಾನ ಅನುಭವಿಸ್ಬೇಕು. ಸುಮ್ಮನೆ ಕೂತ್ಕೊಂಡು ನೋಡೋದು ಇಂಪಾರ್ಟೆಂಟ್ ಆಗಿರಲಿಲ್ಲ, ನಮಗೆ ಸಿನಿಮಾನ ಅನುಭವಿಸೋದು ಬೇಕಾಗಿತ್ತು. ಸೊ ಹಾಗಾಗಿ ಜನರನ್ನ ಹೆದರಿಸೋದೇ ನಮಗೆ ಚಾಲೆಂಜ್ ಆಗಿತ್ತು. ಅದನ್ನು ಹೊರತುಪಡಿಸಿ ಇಡೀ ಸಿನಿಮಾನೇ ಒಂದು ತುಂಬಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಸರ್ ಲೊಕೇಶನ್ಸು ಮಂಗಳೂರಲ್ಲಾಗಿದೆ ಮೇಜರ್ ಪೋರ್ಷನ್ನು. ಅದಾದಮೇಲೆ ಇಲ್ಲಿ ಹುಲಿಯೂರು ದುರ್ಗ, ಕುಣಿಗಲ್ಲು ನಿಯರ್ ಮಾಗಡಿ ಹತ್ರ ಶೂಟ್ ಮಾಡಿದ್ವಿ. ಇನ್ನು ಬೆಂಗಳೂರು ಈ ಕಡೆ ಮಾಡಿದ್ವಿ. ಆಲ್ಮೋಸ್ಟ್ ಸರ್ ಒಂದು 13 ಸ್ಪಾಟಲ್ಲಿ ಶೂಟ್ ಮಾಡಿದ್ದೀವಿ. ಒಂದು 6 ಲೊಕೇಶನ್ ಮೇಜರ್ ಊರುಗಳಿಗೆ ಹೋಗಿ ಶೂಟ್ ಮಾಡಿದ್ದೀವಿ ಸರ್. ಓಕೆ ಮೇಡಮ್, ನೀವು ಓವರಾಲ್ ಟೀಮ್ ಜೊತೆ ವರ್ಕ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅದು ಆಕ್ಚುಲಿ ನಾನು ಮೋಸ್ಟ್ಲಿ ಸಿನಿಮಾ ಮಾಡದೇ ಇದ್ರು ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಬೆಸ್ಟ್ ಟೀಮ್. ಯಾಕಂದ್ರೆ ನಾವೆಲ್ಲರೂ ಫ್ರೆಂಡ್ಸ್. ಅಂದ್ರೆ ನಿರ್ದೇಶಕರಾಗಿರ್ಲಿ, ಪ್ರಜ್ವಲ್ ಆಮೇಲೆ ಸೆಟ್ಟಲ್ಲಿ ಈ ಸಿನಿಮಾದಿಂದ ಗೊತ್ತಾಗಿದ್ದು. ಬಟ್ ಹಿರಿಯ ಕಲಾವಿದರನ್ನ ಹೊರತುಪಡಿಸಿ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಪ್ರತಿಯೊಬ್ರು ಫ್ರೆಂಡ್ಸೇ, ಒಂದ್ ರೀತಿ ನಮ್ದು ಸ್ನೇಹಿತರ ಬೆಳಕು. ಅಂದ್ರೆ ಈಗ ಪ್ರಜ್ವಲ್ ಅವ್ರಾಗಿರ್ಲಿ, ನಿರ್ದೇಶಕರಾಗಿರ್ಲಿ ಅಂತಿದ್ದಾರೆ, ಆಮೇಲೆ ಹೋಗೋ ಬರೋ ಅಂತಾರೆ, ಆ ತರ ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಅಂದ್ರೆ ಯೂಶಲಿ ನಾವು ಇವ್ರನ್ನು ಯಾವತ್ತು ನಿರ್ದೇಶಕರೇ, ಡೈರೆಕ್ಟರ್ ಸರ್ ಅಂತೆಲ್ಲ ಕರೆದಿದ್ದಿಲ್ಲ. ವಿನಯ್ ಅಂತಾನೆ ಮಾತಾಡೋ, ಅಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್. ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದಾನು ನಂಗೆ ವಿನಯ್ ಗೊತ್ತಿದ್ರು. ಸರ್ ಅದು ಆಗಲೇ ಹೇಳಿದೆ, ಹಾರರ್ ಸಿನಿಮಾದಲ್ಲಿ ಬರೀ ಆರ್ಟಿಸ್ಟು, ಡೈರೆಕ್ಟ್ರು, ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ, ಪೋಸ್ಟ್ ಪ್ರೊಡಕ್ಷನ್ನು ತುಂಬ ಹೆವಿ ಮ್ಯಾಟ್ರ್ ಆಗುತ್ತೆ. ಮೇಜರ್ಲಿ ಸೌಂಡ್ ಎಫೆಕ್ಟು, ಆಮೇಲೆ ಆ ಕಲರ್ ಟೋನ್ ಮಾಡಿರೋಂಥ DI ವರ್ಕು, ಜೊತೆಗೆ
ಮ್ಯೂಸಿಕ್ ನಿಮಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಸರ್. ನನಗೆ ಸ್ಟಾರ್ಟಿಂಗಲ್ಲಿ ಅಯ್ಯೋ ಇವರೆಲ್ಲ ಸೀನಿಯರ್ಸು, ಇವ್ರ ಜೊತೆ ಹೇಗಪ್ಪ ವರ್ಕ್ ಮಾಡೋದು, ನಾವೇನಾದರೂ ಹೇಳಿದ್ರೆ ತಗೋತಾರೆ, ಇವ್ರಿಗಂದ್ರೆ ಬೈದು ಹೇಳ್ಬಿಡ್ಬೋದು ಫ್ರೆಂಡ್ಸ್ ಅಲ್ವಾ, ಬಟ್ ಅವ್ರ ಹತ್ರ ಹೆಂಗೆ ಹೇಳೋಕ್ಕಾಗುತ್ತೆ. ಆಮೇಲೆ ಅವ್ರು ಏನಾದ್ರು ಕ್ರಾಸ್ ಕ್ವಶನ್ ಕೇಳ್ಬಿಟ್ರೆ, ಅಂದರೆ ನಾನು ಅಷ್ಟು ಲರ್ನ್ ಮಾಡಿದ್ದೀನಿ ಅವ್ರ ಹತ್ರ ಹೋಗಿ ಮಾತಾಡೋ ಅಷ್ಟು, ಬಟ್ ಅವ್ರು ನನಗೆ ಏನಾದ್ರು ಕ್ರಾಸ್ ಕ್ವಶನ್ ಕೇಳಿದ್ರೆ ಹೆಂಗೆ ಅವ್ರಿಗೆ ಆನ್ಸರ್ ಹೇಗೆ ಮಾಡೋದು ಅಂತಲೇ ಹೆದರ್ಕೋತಿದ್ದೆ. ಬಟ್ ಅದಾದಮೇಲೆ ಎಲ್ಲರೂ ಸಪೋರ್ಟ್ ಸರ್, ಹಿಂಗೆ ಮಾಡ್ತಿದ್ದೆ. ನಮ್ಮದು ವರ್ಕ್ ನೋಡಿ ಸರ್, ಅವರು ಯಾರು ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ರು, ರವಿ ಹಿರೇಮಠ್ ಮತ್ತು ಉನ್ನಿ ಸರ್ ಆಗ್ಬೋದು, ಟಾಮ್ ಸರ್ ಆಗ್ಬೋದು, ಆಮೇಲೆ ಸಚಿನ್ ಅವ್ರು ಆಗ್ಬೋದು, ಇಷ್ಟು ಚೆನ್ನಾಗಿ ಶೂಟ್ ಬಂದಿದ್ದೀರಾ, ಯಾಕೆ ಪ್ರೆಷರ್ ಕೊಟ್ಟು ಬೇಗ ಬೇಗ ಮಾಡುವಂತಿದ್ದೀರಾ, ಒಂದು ಸ್ವಲ್ಪ ಟೈಮ್ ಕೊಡಿ, ಬೇರೆ ಲೆವೆಲ್ಗೆ ತೆಗೆಯೋಣ ಔಟ್ಪುಟ್ಟು ಅಂತ ಹೇಳಿದ್ರು. ಇವತ್ತು ಆ ಕೆಲಸ ಮಾಡಿದ್ದಾರೆ. ಅವರೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್. ಎಲ್ಲರೂ 200% ಕೊಟ್ಟಿದ್ದಾರೆ. 200% ನಿಜ. ಇನ್ನೊಂದು ಪ್ರಾಡಕ್ಟ್ ಬಂತು, ಮುಗ್ ಕಳಿಸ್ಬೇಡ, ಒಂದು ಬಿಲ್ ಹಾಕ್ಬೇಡ ಅಂತ ಆ ಥರ ಯಾರೂ ಮಾಡಿಲ್ಲ. ಫಸ್ಟ್ ಪ್ರಾಡಕ್ಟ್ ನೋಡಿದ್ರು, ಇಷ್ಟಪಟ್ಟು ಹೊಸ ಟೈಮಿಗೆ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತನೋ, ಅಥವಾ ಪ್ರಾಡಕ್ಟ್ ಚೆನ್ನಾಗಿದೆ ನಾನು ಇನ್ನೂ ಚೆನ್ನಾಗಿ ಕೊಟ್ಟರೆ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತನೋ ಯಾವ ಉದ್ದೇಶಕ್ಕೋ ಗೊತ್ತಿಲ್ಲ, ಬಟ್ ವಿ ಆರ್ ರಿಯಲಿ ಹ್ಯಾಪಿ. ಈ ಟೀಮಿಗೆ ಪ್ರೊಡ್ಯೂಸರ್ಗೆ 1000% ಕೊಡಬೇಕು. ಯಾಕಂದರೆ ನಾನೆಲ್ಲ ಹೊಸಬರು, ಇವರು ಹೊಸಬರು, ನಾನೆಲ್ಲ ಹೊಸ ಟೀಮ್, ಅವ್ರ ಜೊತೆಗೆ ಎಲ್ಲರೂ ಹೊಸ ಟೆಕ್ನಿಷಿಯನ್ಸು ಎಲ್ಲ ಹೊಸಬರನ್ನೇ ಹುಡುಕಿದ್ದೆ ನಾನು. ಇವ್ರು ಈ ಬಜೆಟ್ ಫ್ರೆಂಡ್ಲಿ ಇದ್ದಾರೆ, ಇವ್ರು ಮಾಡೋಣ ಏಯ್ ಇಷ್ಟು ಚೆನ್ನಾಗಿ ಮೇಕಿಂಗ್ ಮಾಡಿದ್ಯಾ, ಇದು ಮಾಡೋಣ ಅಂತ ನಮ್ಮ ಮೇಡಮ್ ಹೇಳ್ತಾರಲ್ಲ, ಹಂಗೆ ಡೈಲಾಗ್ ಹೇಳಿ ಎಲ್ಲ ಟಾಪ್ ಮೋಸ್ಟ್ ಟೆಕ್ನಿಷಿಯನ್ಸ್ನೇ ಕೊಟ್ಟರು. ಅವ್ರಿಗೆ ಎಸ್ಪೆಷಲಿ ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಂಡು. ನನ್ನ ಪಾತ್ರ ಸಿನಿಮಾದಲ್ಲಿ ನಾನು ನಿರೂಪಕಿ ಪಾತ್ರ ಮಾಡಿದ್ದೀನಿ. ಹಾಗಂತ ನಿರೂಪಕಿ ಆಂಕರ್ ಪಾತ್ರ ಮಾಡಿರುವಂಥದ್ದು. ಬಟ್ ಹಾಗಂತ ಯೂಶಲಿ ಹಾರರ್ ಸಿನಿಮಾ ಆಗಲಿ, ಯಾವುದೇ ಸಿನಿಮಾ ಆಗಲಿ, ಒಬ್ರು ಜರ್ನಲಿಸ್ಟ್ ಇದ್ದಾರೆ ಅಂದ್ರೆ ಓಕೆ, ಈಗ ಹಾರರ್ ಸಿನಿಮಾ ಅಂದ್ರೆ ಒಬ್ರು ಜರ್ನಲಿಸ್ಟ್ ಇದ್ದಾರೆ ಅಂದ್ರೆ ಯಾವಾಗ ದೆಬ್ಬೇಡ್ಕೊಂಡ್ಬಿಡುತ್ತೆ. ಸೊ ಅವ್ರು ಅದನ್ನ ಹುಡುಕ್ತಾರೆ, ಅವ್ರು ಅದನ್ನ ರಿಸರ್ಚ್ ಮಾಡ್ತಾರೆ, ರಿಸರ್ಚ್ ಎಲ್ಲ ಮಾಡಿ ಯಾಕಾಯ್ತು ಏನಾಯ್ತು, ಮತ್ತೆ ಆ ದೆವ್ವ ಕೂರಿಸ್ಕೊಂಡು ನೀನ್ ಯಾಕೆ ಇವ್ರಿಗೆ ಇಟ್ಕೊಂಡೆ, ಇವ್ರ ಮೈ ಮೇಲೆ ಏನಕ್ಕೆ ಬಂದಾಯ್ತಲ್ಲ, ಆ ಥರದ್ದು ಏನೂ ಇಲ್ಲ. ಸಿನಿಮಾದಲ್ಲಿ ನಾನು ಒಬ್ಳು ನಿರೂಪಕಿ ಪಾತ್ರ ಅಷ್ಟೇ. ಅದು ಒಂದ್ ಸ್ವಲ್ಪ ಹೊತ್ತು ಬರುತ್ತೆ. ಅದನ್ನ ಹೊರತುಪಡಿಸಿ ನನ್ನ ಹೀರೋ ಜೊತೆಗೆ ನನ್ನ ಪಾತ್ರ ಸಿನಿಮಾದಲ್ಲಿ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ವಿಷಯ ಹೇಳಬೇಕು, ಸಿನಿಮಾದಲ್ಲಿ ಆರ್ಟಿಸ್ಟ್ ದಂಡೆ ಇದೆ. ನಾವು ಬರೀ 3 ಜನರನ್ನು ಮಾತ್ರ ತೋರಿಸ್ತಿದ್ದೀವಿ. ಇನ್ನು ಮಿಕ್ಕಿರೋರೆಲ್ಲ ತುಂಬ ಡಿಫ್ರೆಂಟಾಗಿ ತೋರಿಸಿರೋದ್ರಿಂದ ಅವ್ರನ್ನ ಸಿನಿಮಾದಲ್ಲೇ ನೋಡಿ ಅಂದರೆ ಈ ಸಿನಿಮಾ ಹೇಗೆ ಅಂದರೆ ನೀವು 2 ನಿಮಿಷಕ್ಕೆ ಒಂದು ಎಕ್ಸೈಟ್ಮೆಂಟ್, ಅಯ್ಯೋ ಇವ್ರು ಮಾಡಿದ್ದಾರೆ ಅಂತ ನಿಮಗೆ ಒಂದು ಎಕ್ಸೈಟ್ಮೆಂಟ್ ಆಗಬೇಕು. ಅಯ್ಯೋ ಈ ಆರ್ಟಿಸ್ಟ್ ಈ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ. ಸೊ ಅವ್ರನ್ನ ಆ ಪಾತ್ರಗಳನ್ನ ನಾವೆಲ್ಲೂ ರಿವೀಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನೀವು ಬಂದರೆ ಅದನ್ನು ತುಂಬ ಬೇರೆ ರೀತಿಯೇ ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಡೈರೆಕ್ಷನ್ ಟೀಮ್ ಅವ್ರು ಹೇಳಬೇಕು, ಅವ್ರ ಹೆಸರು ಹೇಳಲೇಬೇಕು, ಸಾಯಿ, ನಿತಿನ್, ನಂದ, ಆಮೇಲೆ ಚೇತನ್ ಅಂತ. ಅವರು ಯಾರು ಸಾಯಿ ಒಂದು ಸ್ವಲ್ಪ ತುಂಬ ಸಿನಿಮಾಗಳಲ್ಲಿ ಅವ್ನು ಕೆಲಸ ಮಾಡಿರೋದ್ರಿಂದ ಅವ್ನಿಗೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಇನ್ನು ಮಿಕ್ಕಿರೋ ಅವರು ನಿತಿನ್ ಅವರು ಕೂಡ ಅವ್ರು ರಂಗಭೂಮಿ ಅವರು, ಇನ್ನು ಮಿಕ್ಕಿರೋ ಇಬ್ಬರಿಗೂ ಏನೇನೋ ಗೊತ್ತಿಲ್ಲ. ಬಟ್ ಅವ್ರು ಹೇಗೆ ಅಂದರೆ ಎಷ್ಟು ಉಚಿತನ ಅಂದರೆ ನನಗೆ ನೆರಳಾಗಿ ನಿಂತಿದ್ರು, 2 ಕಣ್ಣುಗಳ ಥರ ನಿಂತಿದ್ರು. ಇನ್ನು 4 ಜನ ನಿಂತು ನಮ್ಮದೊಂದು ಟೀಮ್ ಚಿಕ್ಕ ಟೀಮು. ಬಿಕಾಸ್ ಕೋವಿಡ್ ಇದ್ದಿದ್ದರಿಂದ ನಾವು ಯಾರನ್ನೂ ಜಾಸ್ತಿ ಹಾಕ್ಕೊಳ್ಳೋಂಗೆ, ಪೊಲೀಸವ್ರು ಬಂದೆಲ್ಲ ತೊಂದರೆ ಆಗ್ತಿತ್ತು ಆ ಟೈಮಲ್ಲಿ. ಸೊ ಅದರಿಂದ ನಾವು ಚಿಕ್ಕ ಟೀಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೆವಿ ಕೆಲಸ ಮಾಡಿ ಈ ಸಿನಿಮಾ ಹೆವಿ ಕೆಲಸ ಮಾಡಿದ್ದೀವಿ. ನಮ್ಮ ಕಷ್ಟ ನೋಡಿಬಿಟ್ಟು ಆರ್ಟಿಸ್ಟ್ಗಳೆಲ್ಲ ಪಾಪ ಮೇಕಪ್ ಹಾಕ್ಕೊಂಡು ಎಲ್ಲ ಡ್ರೆಸ್ ಎಲ್ಲ ಮಾಡ್ಕೊಂಬಂದಿರೋರು, ಬಟ್ ಅಲ್ಲಿ ಬಂದು ಎಲ್ಲ ಗುಡಿಸೋದು ಪಡಿಸೋದು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಮಾಡಿರುವಂಥ ಸಿನಿಮಾ.